ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ ಶಾಸಕರು ದುಂಬಾಲು ಬಿದ್ದಿದ್ದಾರೆ. ಹೈಕಮಾಂಡ್ ಭೇಟಿಗಾಗಿ ಕಾಂಗ್ರೆಸ್ನ ಶಾಸಕರು ಇದೀಗ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 2 ದಿನಗಳ ಬಳಿಕ ದೆಹಲಿಗೆ ಹಿರಿಯ ಶಾಸಕರು ತೆರಳಲಿದ್ದಾರೆ. ಸಿದ್ದರಾಮಯ್ಯ ಬಣದ ಶಾಸಕರಿಗೆ ಸಿಎಂನೇ ಈ ರೀತಿ ಪ್ಲಾನ್ ಕೊಟ್ಟಿದ್ದಾರಾ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಗುಂಪಾಗಿ ಹೋದ್ರೆ ಡಿಕೆಶಿ ಕಣ್ಣಿಗೆ ಬೀಳುವಂತ ಭಯ ಕೂಡ ಒಂದೆಡೆ ಇದೆ. ಹಾಗಾಗಿ ಒಬ್ಬೊಬ್ಬರಾಗಿ ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡಿ ಕುರ್ಚಿ ಭದ್ರಪಡಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಮಾಡಿರುವಂತ ಭರ್ಜರಿ ಪ್ಲಾನ್ ಇದು. ಒಟ್ಟಾಗಿ ತೆರಳಿದ್ರೆ ಗುಂಪುಗಾರಿಕೆ ಅನ್ನುವಂತ ಹಣೆಪಟ್ಟಿ ಬರುತ್ತೆ. 1-2 ದಿನಗಳಲ್ಲಿ ಶಾಸಕರ ದೆಹಲಿ ಪ್ರವಾಸವೂ ಕೂಡ ಸಾಧ್ಯತೆ ಇದೆ. ಬೇರೆ ನೆಪಗಳನ್ನ ಮುಂದಿಟ್ಟುಕೊಂಡು ಒಬ್ಬೊಬ್ಬರಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿ ಮಾಡಿ 3-4 ಜನ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಬರುವಂತ ವೇಳೆಗೆ ಹೈಕಮಾಂಡ್ಗೆ ಸಂದೇಶವನ್ನ ತಲುಪಿಸಿ ನಿರಂತರವಾಗಿ ಶಾಸಕರು ಭೇಟಿ ಮಾಡಿ ಒತ್ತಡವನ್ನ ಹೇರಿದ್ರೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿಗೆಯನ್ನ ನೀಡುವಂತ ಸಾಧ್ಯತೆ ಇದೆ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇರುವಂತಹ ಪ್ಲಾನ್ ಇದು. ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಯಾವೆಲ್ಲ ತಂತ್ರವನ್ನ ರೂಪಿಸಬೇಕು ಆ ಎಲ್ಲ ಪ್ಲಾನ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. 1-2 ದಿನಗಳಲ್ಲಿ ಶಾಸಕರು ದೆಹಲಿ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿ ಪ್ರವಾಸಕ್ಕೆ ಹೋಗಲಿದ್ದಾರೆ. ಹಾಗಾಗಿ ಈಗ ಆಕಾಂಕ್ಷಿಗಳಿಗೆ ಅಂದರೆ ಸಚಿವ ಆಕಾಂಕ್ಷಿಗಳಿಗೂ ಕೂಡ ಈ ರೀತಿಯಾದಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನರಚನೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಗುಂಪಾಗಿ ತೆರಳುತ್ತಾ ಇದ್ದಂತ ಹಿರಿಯ ಶಾಸಕರಿಗೆ ಗುಂಪಾಗಿ ದೆಹಲಿಗೆ ಹೋಗದಂತೆ ಒಂದು ರೀತಿ ಸೂಚನೆಯನ್ನ ನೀಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಪುನರಚನೆ ಕೈಗೊಂಡು ತಮಗೆ ಅವಕಾಶವನ್ನ ನೀಡುವಂತೆ ಹೈಕಮಾಂಡ್ ಮೇಲೆ ಒತ್ತಡ ನಿರ್ಮಾಣ ಮಾಡೋದಕ್ಕೆ ಹಿರಿಯ ಸಚಿವರು ಈ ಹಿಂದೆ ಹಲವು ಬಾರಿ ಗುಂಪಾಗಿ ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡಿದ್ರು. ಆದರೆ ಇದು ಪಕ್ಷದ ಒಗ್ಗಟ್ಟಿಗೆ ಸೂಕ್ತ ಅನಿಸ್ತಾ ಇಲ್ಲ. ಹಾಗಾಗಿ ಗ್ರೂಪ್ ಆಗಿ ಹೋದ್ರೆ ಅದು ಅಶಿಸ್ತು, ಹಾಗೆ ಒಂದು ರೀತಿ ಗ್ರೂಪಿಸಂ ಅನ್ನೋ ಹಾಗೆ ಬಿಂಬಿತವಾಗುತ್ತೆ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡೋದು ತಪ್ಪಲ್ಲ, ಆದರೆ ಗುಂಪಾಗಿ ಹೋಗಬೇಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಅನ್ನುವಂಥ ಚರ್ಚೆಯೂ ಕೂಡ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳು ಇನ್ನು ಮುಂದೆ ಒಬ್ಬೊಬ್ಬರಾಗೆ ದೆಹಲಿಗೆ ತೆರಳಿ ವರಿಷ್ಠರನ್ನ ಒಂಟಿಯಾಗಿಯೇ ಭೇಟಿಯಾಗಿ ತಮ್ಮ ಬೇಡಿಕೆಗಳು ಏನಿದೆ ಅಥವಾ ಅಹವಾಲು ಏನಿದೆ ಅದನ್ನ ಸಲ್ಲಿಕೆ ಮಾಡ್ತಾರೆ. ಬಳಿಕ ದೆಹಲಿಯಲ್ಲಿ ಒಟ್ಟಾಗಲಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದು ಬಂದಿದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗುವಂತಹ ಸಾಧ್ಯತೆಗಳು ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಗಮನಿಸಿದ್ರೆ ತಮ್ಮ ಬೆಂಬಲಿಗರ ಶಾಸಕರ ಮೂಲಕವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರೋದಕ್ಕೆ ಅಥವಾ ಒತ್ತಡ ಹೇರೋದಕ್ಕೆ ಸಿಎಂ ರಣತಂತ್ರ ರೂಪಿಸ್ತಾ ಇದ್ದಾರಾ, ಹೇಗೆ? ದಿವ್ಯದಾಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ನಡೆದಂತ ಏನು ಕೇರಳದಲ್ಲಿ ನಡೆದಂತ ಪ್ರಮಾಣೋತ್ತರ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಸಚಿವ ಸಂಪುಟಕ್ಕೆ ಪುನರ್ರಚನೆಗೆ ಅನುಮತಿಯನ್ನು ಕೊಟ್ಟಿರುವಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ಅಥವಾ ಅದನ್ನು ಕೊಟ್ಟಿರುವಂತ ಸಾಧ್ಯತೆ ಇದೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹಿರಿಯ ಶಾಸಕರು ಪಕ್ಷದ ವರಿಷ್ಠರ ಭೇಟಿ ಮಾಡಿ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಿ ಅಂತ ಪದೇ ಒತ್ತಡ ಏರುವಂತ ಒಂದು ಕೆಲಸ ಮಾಡ್ತಾ ಇದ್ರು. ಅದರ ಮುಂದುವರೆದ ಭಾಗವಾಗಿ 3 ವರ್ಷ ಮುಕ್ತಾಯ ಆಗಿದೆ. ಹಾಗೆ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು, ಹಿರಿಯ ಶಾಸಕರಿಗೆ ಅವಕಾಶವನ್ನು ಕೊಡಬೇಕು ಅಂತ ಮುಂದಿಟ್ಕೊಂಡು ಸುಮಾರು 20ಕ್ಕೂ ಹೆಚ್ಚು ಜನ ಶಾಸಕರು ಈಗಾಗಲೇ ದೆಹಲಿಗೆ ಭೇಟಿ ನೀಡಿ ಪಕ್ಷದ ವರಿಷ್ಠರಿಗೆ ಮನವಿಯನ್ನು ಸಲ್ಲಿಸಿದ್ರು. ಅದರ ಮುಂದುವರೆದ ಭಾಗವಾಗಿ ಈಗ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಇಲ್ಲದ ಸಂದರ್ಭದಲ್ಲಿ ದೆಹಲಿಗೆ ತೆರಳಿ ಪಕ್ಷದ ವರಿಷ್ಠ ಸುರ್ಜೇವಾಲಾ ಇರ್ಬೋದು, ಕೆ.ಸಿ. ವೇಣುಗೋಪಾಲ್ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಒತ್ತಡ ಏರುವಂತದ್ದು. ನಂತರ ರಾಹುಲ್ ಗಾಂಧಿ ದೆಹಲಿಗೆ ಬಂದ ನಂತರ ಮತ್ತೊಮ್ಮೆ ಅವರನ್ನು ಭೇಟಿ ಮಾಡಿ ಈ ಒಂದು ಸಚಿವ ಸಂಪುಟ ಪುನರಚನೆ ಮಾಡಿ ಅಂತ ಒತ್ತಡ ಏರುವಂತ ತಂತ್ರವನ್ನ ಸಿದ್ದರಾಮಯ್ಯ ಹೂಡಿದ್ದಾರೆ. ಹಾಗಾಗಿ ಶಾಸಕರನ್ನ ಒಬ್ಬೊಬ್ಬರಾಗಿ ದೆಹಲಿಗೆ ತೆರಳಿ ಅಂತ ಹೇಳಿದ್ದಾರೆ. ಕಳೆದ ಬಾರಿ ಒಟ್ಟಿಗೆ ಶಾಸಕರು ದೆಹಲಿಗೆ ತೆರಳುವ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಾರೆಲ್ಲ ಶಾಸಕರು ದೆಹಲಿಗೆ ತೆರಳುತ್ತಾರೆ ಮತ್ತು ಆ ಎಲ್ಲ ಶಾಸಕರು ಸಿದ್ದರಾಮಯ್ಯ ಬಣದ ಶಾಸಕರು ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಹಾಗಾಗಿ ಒಟ್ಟಾಗಿ ಹೋಗಿ ಗುಂಪುಗಾರಿಕೆ ಮಾಡಿ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅಥವಾ ಅಶಿಸ್ತನ ಪ್ರದರ್ಶನ ಮಾಡುವುದು ಬೇಡ ಅನ್ನುವ ನಿಟ್ಟಿನಲ್ಲಿ ಈಗ ಒಬ್ಬೊಬ್ಬರೇ ಹೋಗಿ ಪ್ರತ್ಯೇಕವಾಗಿ ಹೋಗಿ ದೆಹಲಿಗೆ ಏನು ಜಮಾವಣೆ ಆಗಿ ಅಲ್ಲಿಂದ ನಂತರ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿ ಅಂತ ಅನ್ನೋದು ಮತ್ತು ನಿರಂತರವಾಗಿ ಶಾಸಕರು ಭೇಟಿ ಮಾಡಿ ಮನವಿ ಸಲ್ಲಿಸ್ತಾ ಇದ್ರೆ ಅದು ಒತ್ತಡ ಬಿಲ್ಡಪ್ ಆಗುತ್ತೆ. ಆ ಒತ್ತಡವನ್ನ ಅನುಸರಿಸಿಕೊಂಡು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ
ಸಚಿವ ಸಂಪುಟ ಪುನರಚನೆಗೆ ಅವ್ರಿಗೆ ಅನುಮತಿಯನ್ನು ಪಡ್ಕೊಳ್ಳುವಂಥದ್ದು ಮತ್ತು ಅದೇ ರೀತಿ ತಮ್ಮ ಒಂದು ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳುವ ತಂತ್ರಗಾರಿಕೆ ಭಾಗವಾಗಿ ಸಿದ್ದರಾಮಯ್ಯ ಇಂಥ ತಂತ್ರವನ್ನು ಹೂಡಿದ್ದಾರೆ. ನಿನ್ನೆ ನಡೆದಂತ ಏನು KN ರಾಜಣ್ಣ ಅವರ ನಿವಾಸದಲ್ಲಿ ಸಹ ಮುಖ್ಯಮಂತ್ರಿಗಳು ತುಮಕೂರು ಸಮಾವೇಶದ ನಂತರ ರಾಜಣ್ಣ ನಿವಾಸದಲ್ಲಿ ಒಂದು ಸಭೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಿನ್ನೆ ಬೆಳಿಗ್ಗೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಒಂದು ಸಭೆ ಆಗಿದೆ. ಅದಾದ ನಂತರ KJ ಜಾರ್ಜ್ ನಿವಾಸದಲ್ಲಿ ಸಭೆ ಆಗಿದೆ. ಈ ರೀತಿ ಬೇರೆ ಬೇರೆ ರೂಪದಲ್ಲಿ ಸಭೆಗಳನ್ನು ನಡೆಸುವ ಮೂಲಕ ಸಚಿವ ಸಂಪುಟ ಪುನರಚನೆ ಮಾಡ್ಲಿಕ್ಕೆ ಅಥವಾ ಸಚಿವ ಸಂಪುಟವನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂತ ಪ್ರಯತ್ನವನ್ನ CM ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. DCM DK ಶಿವಕುಮಾರ್ ಯಾಕೆ ಒಬ್ಬ ತಟಸ್ಥರಾಗಿದ್ದಾರೆ. ಈ ಒಂದು ಸಚಿವ ಸಂಪುಟ ಪುನರಚನೆ ಮಾಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಅವ್ರು ಯಾವುದೇ ಕ್ರಮವನ್ನು ಕೈಗೊಳ್ತಿಲ್ಲ ಅಥವಾ ಮುಂದಿನ ದಿನದಲ್ಲಿ ಒಟ್ಟಾರೆ ಕ್ರಮವನ್ನು ಕೈಗೊಳ್ಳೋಣ ಅಂತ ಒಟ್ಟಾರೆಯಾಗಿ ಒಂದೇ ಸರಿ ದೆಹಲಿಗೆ ಹೋಗೋಣ ಅಂತ ಪ್ಲಾನ್ ರೂಪಿಸ್ತಾರ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯರಂತೂ ತಮ್ಮ ಒಂದು ಸಚಿವ ಸಂಪುಟ ಪುನರಚನೆ ಮಾಡ್ಕೊಳ್ಳಿಕ್ಕೆ ಮತ್ತು ತಮ್ಮ ಕುರ್ಚಿಯನ್ನು ಭದ್ರ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಕಾರ್ಯತಂತ್ರ ರೂಪಿಸಬೇಕು ಅದನ್ನು ರೂಪಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.